ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಲಾಕ್ಡೌನ್ ಸಂದೇಶಗಳು ಪುಸ್ತಕದಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದರಲ್ಲಿ ಅವ್ರು ಹೇಳ್ತಾ ಬರ್ತಾರೆ, ಲಾಕ್ಡೌನ್ ಸಂದರ್ಭದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪ್ರತಿದಿನ ಪಿರಮಿಡ್ ಮೆಡಿಟೇಷನ್ ಚಾನಲ್ನಲ್ಲಿ ಅಂದರೆ PMC ತೆಲುಗು ಬೆಳಗ್ಗೆ 10ರಿಂದ 12ರವರೆಗೆ ಸಂಗೀತ ಧ್ಯಾನ ಮತ್ತು ಸತ್ಸಂಗ ನಡೆದಿದ್ದು, ಮಾರ್ಚ್ 22ರಂದು ನೀಡಿರುವಂತಹ ಸಂದೇಶದ ಕನ್ನಡಾನುವಾದ ಓದುಗರಿಗಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪತ್ರಿ ಸರ್ ಏನು ಹೇಳಿದ್ದಾರೆ ತೆಲುಗುನಲ್ಲಿ ಅದನ್ನು ಕನ್ನಡಾನುವಾದವನ್ನು ಮಾಡಿ ಈ ಪುಸ್ತಕವನ್ನು ಮಾಡಿದ್ದಾರೆ. ಅಂದರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಲಾಕ್ಡೌನ್ ಸಂದೇಶಗಳು ಅಂತ ಪುಸ್ತಕ. ಅದರಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ಪತ್ರಿಜಿ ಗುರುಗಳು ಯಾವ ರೀತಿ ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಹಿಂದೂ ಧರ್ಮದಲ್ಲಿರುವ ಪ್ರಧಾನ ಪರಿಕಲ್ಪನೆ ವರ್ಣಾಶ್ರಮ ಧರ್ಮ. ವರ್ಣ ಮತ್ತು ಆಶ್ರಮದ ಮೇಲೆ ಧರ್ಮ ಬದಲಾಗುತ್ತಿರುತ್ತದೆ. ಧರ್ಮ ಎಂದರೆ ಏನು, ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂದು ತಿಳಿಯುವುದೇ ಧರ್ಮ. ಧರ್ಮದ ಬಗ್ಗೆ ತಿಳಿದವನು ಧರ್ಮದ ಪ್ರಕಾರ ನಡೆದುಕೊಳ್ಳುತ್ತಾನೆ. ಧರ್ಮದ ಬಗ್ಗೆ ತಿಳಿಯದಿದ್ದರೆ ಏನು ಮಾಡಬೇಕು ಏನು ಮಾಡಬಾರದು ಎಂಬುವುದು ತಿಳಿಯದೆ ಸರಿಯಲ್ಲದ್ದನ್ನು ಸಹ ಮಾಡುತ್ತಾನೆ, ಸರಿಯಾದದ್ದನ್ನು ಮಾಡುವುದಿಲ್ಲ. ಧರ್ಮ ಎನ್ನುವುದು ಎರಡರ ಮೇಲೆ ಆಧಾರವಾಗಿರುತ್ತದೆ. ಅದನ್ನು ತಿಳಿಯುವುದೇ ವರ್ಣಾಶ್ರಮ ಧರ್ಮ. ವರ್ಣ ಎಂದರೆ ಆತ್ಮದ ಸ್ಥಿತಿ, ಆಶ್ರಮ ಎಂದರೆ ಶರೀರದ ಸ್ಥಿತಿ. ಶರೀರ ಮತ್ತು ಆತ್ಮದ ಸ್ಥಿತಿಯ ಪ್ರಕಾರ ಧರ್ಮವು ಬದಲಾಗುತ್ತಿರುತ್ತದೆ. 4 ಆತ್ಮಸ್ಥಿತಿಗಳು, 4 ಶರೀರ ಸ್ಥಿತಿಗಳು, 4 ವರ್ಣಸ್ಥಿತಿಗಳು, 4 ಆಶ್ರಮ ಸ್ಥಿತಿಗಳು ಇವೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ ಎಂದು ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. 4 ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿವೆ. ಗುಣಕರ್ಮ ವಿಭಾಗಶಃ ಅಂದರೆ ಗುಣಗಳಿಂದ ಕರ್ಮಗಳಿಂದ ವಿಭಜಿಸಲಾಯಿತು. ಗುಣ ಆತ್ಮಕ್ಕೆ ಸಂಬಂಧಿಸಿದೆ, ಕರ್ಮ ಶರೀರಕ್ಕೆ ಸಂಬಂಧಿಸಿದೆ. ಇವೆಲ್ಲವೂ ಇದ್ದರೂ ಇವೆಲ್ಲವೂ ಇಲ್ಲ ಎನ್ನುವುದು ನೆನಪಿನಲ್ಲಿರಲಿ. ಎಲ್ಲವೂ ಇವೆ ಆದರೆ ಏನೂ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಇರಬೇಕು. ಏನೆಲ್ಲ ಇವೆ? 4 ವರ್ಣಗಳು, 4 ಆಶ್ರಮಗಳು ಇವೆ, ಆದರೆ ಏನೂ ಇಲ್ಲ, ಎರಡರಲ್ಲಿಯೂ ಇರಬೇಕು. ಮೊದಲು ಇರುವುದನ್ನು ತಿಳಿದುಕೊಂಡು ನಂತರ ಇಲ್ಲದಂತೆ ಮಾಡಿಕೊಳ್ಳಬೇಕು. ನಾವು ಕರ್ತರಾದರೂ ಅಕರ್ತರು ಎನ್ನುವುದನ್ನು ತಿಳಿಯಬೇಕು ಅಂತ ತಿಳಿಸ್ಕೊಡ್ತಾ ಬರ್ತಾರೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಲಾಕ್ಡೌನ್ ಸಂದೇಶಗಳು ಪುಸ್ತಕ ಮುಖಪುಟ ಈ ರೀತಿ ಇದೆ ಮಾಸ್ಟರ್ಸ್. ಈ ಪುಸ್ತಕದಲ್ಲಿ ಪತ್ರಿಜಿ ಗುರು